ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ಸ್ಯಾರಿ ಜಿಗ್ಜಾಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೆಲವರು ಕಮೆಂಟ್ನ ಮಾಡಿದರು. ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಯಾವ್ದು ಮಿಷಿನ್ ತೊಗೊಂಡಿದ್ದೀನಿ ಹಾಗೆ ಇದನ್ನು ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ. ನಾನು ಬರೀ ಈ ಹೆಡ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಇದು ಉಷಾ ಮಿಷಿನ್ನು. ಇದರ ಹೆಡ್ ಮಾತ್ರ ತೊಗೊಂಡಿದ್ದೀನಿ. ನನ್ನ ಹತ್ರ ಒಂದು ಮುಂಚೆ ಚಿಕ್ಕದು ಸ್ಮಾಲ್ ಮಿಷಿನ್ ಇತ್ತು ಸ್ಟಿಚಿಂಗ್ದು. ಅದರದ್ದು ಹೆಡ್ ತೆಗೆದು ಅದಕ್ಕೆ ಇದನ್ನು ಸೆಟ್ ಮಾಡ್ಕೊಂಡಿರೋದು. ಸ್ಟಿಚಿಂಗಿಗೆ ಅಂತ ನಾನಿವಾಗ ಬೇರೆ ಮಿಷಿನನ್ನು ತೊಗೊಂಡಿದ್ದೀನಿ. ಇದು ಜಿಗ್ಜಾಗ್ ಮಾಡೋದಕ್ಕೆ. ಇದರಲ್ಲೇ ಓರ್ಲಾಕೆಲ್ಲ ಮಾಡೋ ಅಂಥದ್ದು ಇದೆ. ಹಾಗೆ ಎಂಬ್ರಾಯ್ಡ್ರಿ ಕೂಡ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ವರ್ಕೆಲ್ಲ ಮಾಡ್ಬೋದು. ಆದರೆ ನನಗೆ ಬರೋದಿಲ್ಲ, ನಾನು ಕಲ್ತ್ಕೊಂಡಿಲ್ಲ. ಆಮೇಲೆ ಅಷ್ಟೊಂದು ಅಷ್ಟು ಇಂಟ್ರೆಸ್ಟ್ ಇಲ್ಲ ಎಂಬ್ರಾಯ್ಡ್ರಿ ಮಾಡೋದಕ್ಕೆ, ಹಾಗಾಗಿ ನಾನು ಕಲ್ತಿಲ್ಲ ಅದನ್ನು. ಈ ಮಿಷಿನಲ್ಲೇ ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಂಡ್ರೆ ನಾವು ಬ್ಲೌಸ್ಗಳಿಗೆ ಎಂಬ್ರಾಯ್ಡ್ರಿ ಕೂಡ ನಾವು ಮಾಡ್ಬೋದು. ಈಸಿಯಾಗಿಯೇ ಮಾಡ್ಬೋದು. ಒಂದು ಸ್ವಲ್ಪ ದಿನ ಕಲ್ತ್ಕೊಂಡ್ರೂ ಸಾಕು, ಈಸಿಯಾಗಿಯೇ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಕಲ್ತಿಲ್ಲ. ನನಗೆ ಈ ಸ್ಯಾರಿಗಳೆಲ್ಲ ಜಿಗ್ಜಾಗು, ಫಾಲು ಮತ್ತು ಬ್ಲೌಸು ಸ್ಟಿಚ್ ಮಾಡೋ ಅಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇಂಟ್ರೆಸ್ಟ್ ಕೊಟ್ಟಿಲ್ಲ ಎಂಬ್ರಾಯ್ಡ್ರಿ ಕಲಿಯೋದಕ್ಕೆ. ಬನ್ನಿ ಇವಾಗ ಜಿಗ್ಜಾಗ್ ಮಿಷಿನ್ನು ಯಾವ ರೀತಿ ಇದನ್ನು ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತಿಳಿಸ್ತೀನಿ. ಇದನ್ನು ನಾನು 2:30ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಜಿಗ್ಜಾಗ್ ಮಾಡೋದಕ್ಕೆ ಮಾತ್ರ. ಇದರಲ್ಲೇ ಓರ್ಲಾಕೆಲ್ಲ ಮಾಡ್ಬೋದು, ಆದರೆ ಇದು ಪ್ಲೇಟ್ ಎಲ್ಲ ಚೇಂಜ್ ಮಾಡಬೇಕಾಗತ್ತೆ. ಹಾಗೆ ಕೆಲವೊಂದೆಲ್ಲ ಸೆಟ್ಟಿಂಗ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ನಾನು ಓರ್ಲಾಕೆಲ್ಲ ಬೇರೆ ಇಲ್ಲೇ ಪಕ್ಕದಲ್ಲೇ ಒಬ್ರು ಇದ್ದಾರೆ, ಅವ್ರ ಹತ್ರ ಕೊಟ್ಟು ನಾನು ಮಾಡಿಸ್ಕೊಳ್ತೀನಿ. ಇದರಲ್ಲಿ ಸೆಟ್ ಮಾಡ್ಕೊಳ್ಳೋಕ್ಕೆ ಮತ್ತೆ ನಾನು ಓಪನ್ ಮಾಡಿ ಬಿಚ್ಚಿ ಎಲ್ಲ ಮಾಡೋದಕ್ಕಾಗಲ್ಲ. ಏನಾದರೂ ಬಿಚ್ಚಿ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಂತ ನಾನು ಬಿಚ್ಚೋಕ್ಕೆ ಹೋಗಿಲ್ಲ. ನಾನು ಇದನ್ನು ಇಲ್ಲಿ 2:30ಗೆ ನಿಲ್ಲಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ಇದು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದನ್ನು ಸೆಟ್ ಮಾಡ್ಕೊಳ್ಳೋದು. ನಮಗೆ ತುಂಬ ಹತ್ತಿರ ಬೇಕು ಅಂತಂದರೆ ಇನ್ನೂ ಕೆಳಗಡೆ ಮಾಡಿಕೊಂಡ್ರೆ ಇನ್ನೂ ತುಂಬ ನಮಗೆ ಹತ್ತಿರ ಥ್ರೆಡ್ ಬರುತ್ತೆ. ಅದು ಯಾವ ರೀತಿಯಿಂದ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ತುಂಬಾ ಪಕ್ಕದಲ್ಲೇ ಬಂದಿದೆ ನೋಡಿ. ಈ ದಾರಗಳು ಒಂದ್ರ ಪಕ್ಕದಲ್ಲಿ ಒಂದು ಈ ರೀತಿ ಬರೋದು ಬೇಕು ಅಂದರೆ ನೀವಿಲ್ಲಿ 2:30ಗೆ ಸೆಟ್ ಮಾಡ್ಕೊಳ್ಬೇಕು. ಆನಂತರ ಇಲ್ಲಿ 15 ಇದೆ ನೋಡಿ, 15 ಮತ್ತು ಈ ಕಡೆ 12 ಇದೆ. ಅದರ ಮಧ್ಯದಲ್ಲಿ ನಾನು ನಿಲ್ಲಿಸ್ಕೊಂಡಿದ್ದೀನಿ. 15 ಮತ್ತು ಇಲ್ಲಿ ಕಡೆ ಕೆಳಗಡೆ ನೋಡಿ, ಇಲ್ಲಿ 15 ಮತ್ತು 30 ಇದೆ. ಅದರ ಮಧ್ಯದಲ್ಲಿ ನಾನು ನಿಲ್ಲಿಸ್ಕೊಂಡಿದ್ದೀನಿ. ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಇದನ್ನು 2:30ಗೆ ಸೆಟ್ ಮಾಡ್ಕೊಳ್ಳೋದು ಇಲ್ಲಿ ತುಂಬಾ ಈಸಿ. ಇದು ಸ್ಕ್ರೂ ಕೊಟ್ಟಿರ್ತಾರೆ, ಇದನ್ನು ನಾವು ಲೂಸ್ ಮಾಡಿಕೊಂಡ್ರೆ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ನಿಲ್ಲಿಸ್ಕೊಳ್ಬೋದು. ಇದೇನು ಕಷ್ಟ ಆಗಲ್ಲ, ಈಸಿಯಾಗಿಯೇ ಇದೆ ನಿಮಗೆ. ನೋಡಿ ಇಲ್ಲಿ ಓಪನ್ ಮಾಡ್ತಿದ್ದಾಗೇ ನೋಡಿ ಕೆಳಗಡೆ 0 ಬಂತು. ನಾವಿದನ್ನು ನಾನು ಒಂದು ಕೈಯಲ್ಲಿ ಫೋನ್ ಇರೋದ್ರಿಂದ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಇಟ್ಕೊಂಡು ಒಂದು ಕೈನಲ್ಲಿ ಈ ನಟ್ಟನ್ನು ಟೈಟ್ ಮಾಡಿಕೊಂಡ್ರೆ, ಲೂಸ್ ಇರುತ್ತಲ್ಲ, ಟೈಟ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ 2:30ಗೆ ಸೆಟ್ ಆಗುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಬೋದು. ನಾವು ಎಷ್ಟಕ್ಕೆ ಬೇಕಾದರೂ ಮಾಡ್ಕೊಳ್ಬೋದು. ನೀವು ಸ್ಯಾರಿ ಜಿಗ್ಜಾಗ್ ಎಲ್ಲ ಮಾಡೋದಕ್ಕಾದರೆ 2:30ಗೆ ನಿಲ್ಲಿಸ್ಕೊಳ್ಳಿ. ಈ ಕಡೆಯಿಂದ ಇದೆ ನೋಡಿ, ಅದು 0, 1, 2 ಇಲ್ಲಿಂದ 2, ಆಮೇಲೆ ಮಧ್ಯದಲ್ಲಿ 2:30ಗೆ ನಿಲ್ಲಿಸ್ಕೊಳ್ಳಿ. ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಇದು ಇನ್ನೂ ಹತ್ತಿರ ಬೇಕು ನಿಮಗೆ ಅನಿಸಿದ್ರೆ ನೋಡಿ, ಇದು ಇನ್ನೂ ತುಂಬ ಹತ್ತಿರ ಬೇಕು ಅಂತ ನಿಮಗೇನಾದರೂ ಅನಿಸಿದರೆ ಇನ್ನೂ ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನನಗೆ ಅನಿಸೋ ಮಟ್ಟಿಗೆ ಇದು ಸ್ಯಾರಿಗೆಲ್ಲ ಇಷ್ಟೇ ಸಾಕಾಗುತ್ತೆ, ಇಷ್ಟೇ ಗ್ಯಾಪ್ ಸಾಕಾಗುತ್ತೆ. ತುಂಬ ಎಲ್ಲ ಹತ್ತಿರ ಮಾಡಿಕೊಂಡ್ರೆ ನಿಮ್ಗೆ ಲೇಟು ಆಗುತ್ತೆ. ಆಮೇಲೆ ತುಂಬಾ ದಾರಗಳು ಕಾಣಿಸ್ತಾ ಇರುತ್ತೆ. ಇಷ್ಟು ಸಾಕಾಗುತ್ತೆ. ಇದು ಒಂದು ಸಾರಿ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ, ಬರೀ ಸ್ಯಾರಿನ ಜಿಗ್ಜಾಗ್ನ ಮಾಡ್ತೀವಿ ಅನ್ನೋದಾದರೆ ಈ ರೀತಿ ಇದನ್ನು ನಿಲ್ಲಿಸ್ಕೊಂಡು ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬೇರೆ ಇನ್ನೇನು ಇರಲ್ಲ.
ನಾಳಿನ ವಿಡಿಯೋದಲ್ಲಿ ನಾನು ಸ್ಯಾರಿ ಜಿಗ್ಜಾಗ್ನ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಾಳೆ ಅಥವಾ ನಾಡಿದ್ದು ಈ ವಿಡಿಯೋ ಬರುತ್ತೆ. ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ನನಗೆ ಮಿಷಿನು ಚೆನ್ನಾಗಿ ಬಂದಿದೆ. ತುಂಬ ದಿನ ಆಯಿತು, ತುಂಬ ವರ್ಷ ಆಯಿತು ನಾನು ತೊಗೊಂಡು. ಉಷಾ ಮಿಷಿನ್ನೇ ತೊಗೊಂಡಿದ್ದು. ಚೆನ್ನಾಗಿ ಬರ್ತಾಯಿದೆ. ಮಾತ್ರ ಆಯಿಲ್ ಹಾಕೋದನ್ನು ಮಾತ್ರ ಮಿಸ್ ಮಾಡಬಾರ್ದು. ಪ್ರತಿದಿನ ಕೂಡ ಆಯಿಲ್ ಹಾಕಬೇಕು. ಇದ್ರ ಫುಲ್ ಇರಬೇಕು ನೋಡಿ. ಇದು ಖಾಲಿ ಆಗಿದೆ ಈಗಾಗಲೇ. ಇದ್ರ ಫುಲ್ಲು ಆಯಿಲ್ ಹಾಕಬೇಕು. ಪ್ರತಿಯೊಂದು ಜಾಗದಲ್ಲೂ ನೀವು ಆಯಿಲ್ ಹಾಕಿ, ಎಷ್ಟು ಆಯಿಲ್ ಹಾಕಿ ನೀವು ನೀಟಾಗಿ ಧೂಳೆಲ್ಲ ಕೂರದೇ ಇರೋ ಹಾಗೆ ನೋಡ್ಕೊಳ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಮಿಷಿನು ಚೆನ್ನಾಗಿ ಬರುತ್ತೆ. ನಾನು ಇದ್ರ ಬಗ್ಗೆ ಎಲ್ಲ ವೀಡಿಯೋನ ಮಾಡಿ ಹಾಕಿದ್ದೀನಿ. ಯಾವ ರೀತಿ ಮಿಷಿನ್ ಇಟ್ಕೊಂಡ್ರೆ ನಾವು 15 ವರ್ಷ 20 ವರ್ಷ ಆದ್ರೂ ನಾವು ಟೈಲರಿಂಗ್ ಮಿಷಿನ್ನ ಚೆನ್ನಾಗಿ ಇಟ್ಕೊಳ್ಬೋದು ಅನ್ನೋದನ್ನು ನಾನು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಪ್ಲೇ ಲಿಸ್ಟಲ್ಲಿರುತ್ತೆ, ಒಂದು ಸಾರಿ ಚೆಕ್ ಮಾಡಿ. ನಿಮಗೆ ತುಂಬಾ ವೀಡಿಯೋಗಳು, ಟೈಲರಿಂಗ್ ಬಗ್ಗೆ ತುಂಬ ವೀಡಿಯೋಗಳು ಸಿಗುತ್ತೆ. ಇನ್ನು ಇದು ನೀಟಾಗಿ ಯಾವ ರೀತಿ ಸೆಟ್ಟಿಂಗ್ ಎಲ್ಲ ಮಾಡ್ಕೊಳ್ಳೋದು ಮತ್ತು ದಾರನೂ ಕೂಡ ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಜಿಗ್ಜಾಗ್ನೂ ಕೂಡ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮಗೆ ಬೇರೆ ಟೈಲರಿಂಗ್ ಬಗ್ಗೆ ಬೇರೆ ಯಾವುದೇ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ನಾನು ತಿಳಿಸ್ಕೊಡ್ತೀನಿ. ನಾನು ತಗೊಳ್ಳೋವಾಗ ನಾನು ಬರೀ ಎಡ್ ಮಾತ್ರ ತೊಗೊಂಡೆ. 7,500 ಏನೋ ಆಯಿತು ನನಗೆ ಇದನ್ನು ತಗೊಳ್ಳೋವಾಗ. ಈ ಟೇಬಲ್ ಇದ್ದಿದ್ದರಿಂದ ನಾನು ಬರೀ ಎಡ್ ಮಾತ್ರ ತೊಗೊಂಡು ಇದನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಡಿರೋದು. ಒಂದು ಮಿಷಿನ್ ಇದ್ದರೂ ಸಾಕು. ಜಾಗ ಇಲ್ಲ ಅಂದ್ರೂ ಕೂಡ ನಾವು ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅನ್ನೋದು ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ ನಾನು. ಒಂದೇ ಮಿಷಿನ್ ಇದ್ರೂ ಸಾಕು. ನೀವು ಒಂದು ಎಡ್ಡನ್ನ ತೊಗೊಂಡು ಇಟ್ಕೊಂಡ್ರೆ ನೀವು ಚೇಂಜ್ ಮಾಡಿಕೊಂಡು ನೀವು ಜಿಗ್ಜಾಗ್ನೂ ಮಾಡಿ ಸ್ಯಾರಿ ಫಾಲ್ನೂ ಹಾಕ್ಬೋದು. ನಾವು ಬ್ಲೌಸು ಹೊಲಿಯೋಕ್ಕೆ ಬರಲ್ಲ ಅನ್ನೋರಿಗೂ ಕೂಡ ವಿಡಿಯೋನ ನಾನು ಮಾಡಿದ್ದೀನಿ ಯಾವ ರೀತಿ ಅಂತ. ಅದನ್ನು ಕೂಡ ಒಂದು ಸಾರಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ಪ್ರತಿಯೊಂದು ವಿಡಿಯೋನೂ ನಾನು ಯೂಸ್ಫುಲ್ ಆಗೋವಂಥ ವೀಡಿಯೋಗಳನ್ನೇ ಮಾಡಿದ್ದೀನಿ. ಟೈಲರಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಬರಲ್ಲ, ಚೂಡಿದಾರ ಸ್ಟಿಚಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ನಾವು ಯಾವುದರಲ್ಲಿ ಯಾವ ರೀತಿ ಬಟ್ಟೆನ ಹೊಲಿದು ನಾವು ಅಮೌಂಟನ್ನು ಗಳಿಸ್ಬೋದು ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ. ಒಂದು ಸಾರಿ ಪ್ಲೇ ಲಿಸ್ಟಲ್ಲಿ ವೀಡಿಯೋಗಳಿದೆ, ಚೆಕ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟನ್ನು ಮಾಡಿ.